ಸಿಂಧು. ಯಾಕೆ ಹೀಗೆ ಮಾಡ್ಕೊಂಬಿಟ್ಟೆ ಇಶಾನಿ? ನಿನ್ನ ಹೀಗೆ ನೋಡೋದಕ್ಕೆ ನನಗೆ ತುಂಬಾ ಸಂಕಟ ಆಗ್ತಿದೆ. ನಾವು ಮಾಡಿದ್ದನ್ನ ನಾವೇ ಅನುಭವಿಸ್ಬೇಕಲ್ವಾ ಸಿಂಧು? ಏನೇನೋ ಮಾತಾಡ್ಬೇಡ. ನೀನಾದಷ್ಟು ಬೇಗ ಹುಷಾರಾಗ್ತೀಯ. ನಾನು ನೋಡಿದ್ಮೇಲೂ ಬೇಗ ಹುಷಾರಾಗ್ತೀನಿ ಅನ್ಸುತ್ತ. ಒಬ್ರು ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ಒಳ್ಳೇದಾಗಲ್ಲ ಅನ್ನೋದು ನನಗೆ ಈಗ ಅರ್ಥ ಆಯ್ತು. ಇಶಾನಿ, ಮಾತಾಡಿ ಆಯಾಸ ಮಾಡ್ಕೋಬೇಡ. ಈಗ ಮಾತಾಡಿಲ್ಲ ಅಂದ್ರೆ ಮುಂದೆ ಮಾತಾಡಕ್ಕಾಗಲ್ಲ ಸಿಂಧು. ಯಾಕಂದ್ರೆ ನನ್ನ ಜೀವನದ ಕೊನೆ ಕ್ಷಣನ ಎದುರು ನೋಡ್ತಾ ಇದ್ದೀನಿ. ಯಾವಾಗ ಸಾಯ್ತೀನಿ ಅಂತಾನೆ ಗೊತ್ತಾಗ್ತಿಲ್ಲ. ಡಾಕ್ಟರ್ ಆವಾಗಲೇ ನನಗೆ ಟೈಮ್ ಹೇಳಾಯ್ತು. ನಾನು ನಿನಗೆ ತುಂಬ ಕಣ್ಣೀರು ಹಾಕ್ಸಿದ್ದೀನಿ. ಇವಾಗ ನೀನು ನನ್ನ ಕಣ್ಣೀರು ಒರೆಸ್ತಾ ಇದೆಯಾ? ಇಶಾನಿ, ಈಗ ಯಾಕದೆಲ್ಲ? ಸಾಯಕ್ಕೆ ಮುಂಚೆ ನನ್ನ ಕನಸನ್ನ ನನಸು ಮಾಡ್ಕೊಳ್ಳೋಣ ಅಂತ. ಪ್ಲೀಸ್ ಒಪ್ಕೋ ಸಿಂಧು. ನನ್ನ ಕಣ್ಣು ಶಾಶ್ವತವಾಗಿ ಮುಚ್ಚೋಕೆ ಮುಂಚೆ ವಿರಾಟ್ ಕೈಯಿಂದ ನನ್ನ ಹಣೆ ಕುಂಕುಮ ನನ್ನ ಕತ್ತಿಗೆ ತಾಳಿ ಕಟ್ಟಿಸ್ಕೋಬೇಕು. ಇದೇ ನನ್ನ ಕೊನೆ ಆಸೆ. ಪ್ಲೀಸ್ ನನ್ನ ಸಾಯೋಕೆ ಮುಂಚೆ ನನ್ನ ಕೊನೆ ಆಸೆ ನೆರವೇರುವಾಗ ಮಾಡು ಸಿಂಧು. ಇಲ್ಲಾಂದ್ರೆ ನನ್ನ ಸತ್ರು ಮುಕ್ತಿ ಸಿಗಲ್ಲ. ಇಶಾನಿ, ನೀನು ಹುಷಾರಾದ್ಮೇಲೆ. ಇಲ್ಲ ಸಿಂಧು, ಡಾಕ್ಟರ್ ಹೇಳಿರೋ ಪ್ರಕಾರ ನಾನು ಯಾವಾಗ ಸಾಯ್ತೀನೋ ಗೊತ್ತಿಲ್ಲ. ಪ್ಲೀಸ್ ನನ್ನ ಆಸೆನ ನೆರವೇರಿಸು. ಬೀರ್ ಮೇಲೆ ನಾನು ಇಟ್ಟಿರೋ ಪ್ರೀತಿ ಎಷ್ಟಿದೆ ಅಂತ ನಿನಗೂ ಗೊತ್ತು. ಅದಕ್ಕೆ ನಾನು ಪ್ರೆಗ್ನೆಂಟ್ ಅಲ್ಲದೆ ಹೋದ್ರು ನಾನು ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿದೆ. ಇದಕ್ಕೂ ಮೀರಿ ಒಂದು ಹುಡುಗಿ ಏನು ತಾನೇ ಮಾಡ್ಬೋದು ಹೇಳು? ನೀನು ಅನ್ಕೊಂಡಿದ್ದಾಗತ್ತೆ, ಯೋಚನೆ ಮಾಡಬೇಡ. ಮಾತು ಕೊಟ್ಮೇಲೆ ಮಾತು ತಪ್ಪಲ್ಲ ಅಲ್ವಾ? ತಪ್ಪಿದ್ರೆ ಅರ್ಧ ಗಂಟೆ ಬಿಟ್ಟು ಹೋಗೋ ಜೀವ ಈಗಲೇ ಹೊರಟೋಗುತ್ತೆ. ಹೆಂಡತಿ ಹತ್ರ ಗಂಡನ ಬಿಟ್ಟುಕೊಡು ಅಂತ ಕೇಳೋ ತಪ್ಪೆ. ಆದರೆ ಸ್ವಲ್ಪ ಹೊತ್ತು ನನ್ನಿನ ಭಾಗ್ಯನ ಕೊಡು ಅಂತ ಕೇಳ್ತಿದ್ದೀನಿ ಅಷ್ಟೆ. ಸರಿ ಇಶಾನಿ, ಯೋಚನೆ ಮಾಡಬೇಡ. ಎಲ್ಲ ನೀನು ಬಯಸಿದ ಹಾಗೆ ಆಗುತ್ತೆ. ನಾನು ಈಗಲೇ ವಿರಾಟ್ ಹತ್ರ ಮಾತಾಡ್ತೀನಿ. ಯಾಕೆ ದೇವ್ರೆ ನನಗಿಂತ ಬುದ್ಧಿ ಕೊಟ್ಬಿಟ್ಟೆ? ಅದು ಕೊಟ್ಟ ಮಾತನ್ನ ಉಳಿಸ್ಕೊಳ್ದೆ ಇರೋ ಹಾಗೆ. ಅಂದ್ರೆ ನನ್ನ ಪ್ರೀತಿ ಮಾಡಿ ತಪ್ಪು ಮಾಡಿದೆ ಅಂತ ಬೇಜಾರಾಗ್ತಾ ಇದೆಯಾ? ಅಯ್ಯೋ, ನಾನು ಹಾಗಲ್ಲ ಅಂದಿತ್ತು. ನಾನು ನಿಮ್ಗೋಸ್ಕರನೇ ಕಾಯ್ತಿದ್ದೆ ವಿರಾಟ್. ಏನ್ ಡಿಸೈಡ್ ಮಾಡಿದ್ರಿ? ಸಿಂಧು ಅವರೇ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ನಾನಷ್ಟು ಹೇಳಿದ್ರು, ಇಶಾನಿನ ಈ ಸ್ಥಿತಿಲಿ ನೋಡಿದ್ರು, ಈ ಮಾತು ಹೇಳೋದು ತಪ್ಪಲ್ವಾ? ಈಶಾನಿ ಪ್ರೀತಿ ಮಾತ್ರ ನಿಮಗೆ ಕಾಣಿಸ್ತಿದ್ಯಾ? ನನ್ನ ಪ್ರೀತಿಗೆ ಬೆಲೆನೇ ಇಲ್ವಾ? ಹೀಗೆ ನೀವು ವಾದ ಮಾಡ್ತಿದ್ರೆ ಎಲ್ಲ ನಮ್ಮ ಕೈ ಮೀರಿ ಹೋಗುತ್ತೆ ವಿರಾಟ್. ಈಶಾನಿ ನರಳ್ತಿರೋದು ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ. ಮತ್ತೆ ಈಶಾನಿ ಜೊತೆ ಮಾತಾಡಿದ್ರ? ವಿರಾಟ್ ಕೈಯಿಂದ ನನ್ನ ಹಣೆ ಕುಂಕುಮ ನನ್ನ ಕತ್ತಿಗೆ ತಾಳಿ ಕಟ್ಟಿಸ್ಕೋಬೇಕು. ಇದೇ ನನ್ನ ಕೊನೆ ಆಸೆ. ಪ್ಲೀಸ್, ಇಲ್ಲಾಂದ್ರೆ ನನ್ನ ಸತ್ರು ಮುಕ್ತಿ ಸಿಗಲ್ಲ. ನೀನು ಅನ್ಕೊಂಡಿದ್ದಾಗತ್ತೆ, ಯೋಚನೆ ಮಾಡಬೇಡ. ಇದೊಂದು ಮಾತನ್ನ ಪ್ಲೀಸ್ ನೆರವೇರಿಸ್ಬಿಡಿ. ನಾನಿನ್ನೇನೂ ಕೇಳಲ್ಲ. ಸಿಂಧು ಅವರೇ, ಅರ್ಥ ಮಾಡ್ಕೊಳ್ಳಿ. ನನಗೆ ಈಶಾನಿ ಮೇಲೆ ಕೋಪ ಇಲ್ಲ, ಆದರೆ ಅವಳು ನಮಗೆ ಪ್ರತಿ ಕ್ಷಣ
ಮೋಸ ಮಾಡ್ತಾನೆ ಬಂದಿದ್ದಾಳೆ. ನಮ್ಮ ವೀಕ್ನೆಸ್ ಇಟ್ಕೊಂಡು ಆಟ ಆಡಿದ್ದು, ನಿಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು ಅವ್ರ ಕೆಲಸ ಸಾಧಿಸ್ಬೇಕು ಅನ್ಕೊಳ್ಳೋದು ತಪ್ಪಲ್ವಾ? ಒಂದು ರೀತಿಯಲ್ಲಿ ಹೇಳೋದಾದ್ರೆ ಅವ್ರು ಅನುಭವಿಸ್ತಿರೋ ಕಷ್ಟಕ್ಕೆ ಅವರೇ ಕಾರಣ. ನಾವಿದ್ರಲ್ಲಿ ಪಾಲ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ವಿರಾಟ್, ನೀವ್ ಹೇಳ್ತಿರೋದು ಎಲ್ಲ ಸರಿ. ಅವ್ರು ಮಾಡಿದ್ದು ತಪ್ಪೇನೆ, ಆದ್ರೆ ಅದನ್ನ ಈ ಸಮಯದಲ್ಲಿ ಸಾಧಿಸೋದು ತಪ್ಪು. ಇಲ್ಲಿ ನೋಡಿ, ಈಗ ಇಶಾನಿ ಈ ಭೂಮಿನ ಬಿಟ್ಟು ಶಾಶ್ವತವಾಗಿ ಹೊರಟೋಗ್ತಿದ್ದಾಳೆ. ವಿರಾಟ್, ಅವಳು ಏನೇ ಮಾಡಿರ್ಬೋದು, ಅದ್ರ ಹಿಂದಿರೋ ಬಲವಾದ ಕಾರಣ ನಿಮ್ ಮೇಲಿಟ್ಟಿರೋ ಪ್ರೀತಿ. ನಿಮ್ ಪ್ರೀತಿಗೋಸ್ಕರನೇ ಅಲ್ವಾ ಇವತ್ತವಳು ಸಾವು ಬದುಕಿನ ಮಧ್ಯೆ ಒದ್ದಾಡ್ತಿರೋದು. ಪ್ಲೀಸ್ ವಿರಾಟ್, ನನ್ ಮಾತ್ ಕೇಳಿ. ಅವಳ ಆಸೆ ಪ್ರಕಾರ ತಾಳಿ ಕಟ್ಬಿಡಿ.